Mr. Vijay is an immature politician. Indian National Congress is not with him. Good evening, Vijay. Youngsters, emotions will be very too high. Good luck and best wishes to you. In film they make stunt dialogue and all. That dialogues will not work out in politics. ತಮಿಳುನಾಡಿನ ನೂತನ ಸಿಎಂ ಆದ ಮೇಲೆ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಸಂಸ್ಥಾಪಕ ವಿಜಯ್ ಅವರಿಗೆ ಕರ್ನಾಟಕ ಸಿಎಂ ಡಿಕೆ ಶಿವಕುಮಾರ್ ಫೋನ್ ಕಾಲ್ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಜಕೀಯ ಹಾಗೆ ಆಡಳಿತದಲ್ಲಿ ಯುವಕರನ್ನ ಹೇಗೆ ಮುನ್ನಡೆಸಬೇಕು ಅನ್ನೋದ್ರ ಬಗ್ಗೆ ಮಹತ್ವದ ಒಂದು ಕಿವಿ ಮಾತು ಹೇಳಿ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಹೀಗೆ ಕಾಲ್ ಮಾಡಿ ಅವರಿಗೆ ವಿಶ್ ಮಾಡಿ ಮಾತಾಡ್ತಾ ಇರುವಂತ ವಿಡಿಯೋ ವೈರಲ್ ಆಗ್ತಾ ಇದೆ. ಅಭಿನಂದನೆಗಳು ವಿಜಯ್, ದೊಡ್ಡ ಇತಿಹಾಸ ಸೃಷ್ಟಿ ಮಾಡಿದ್ದೀರಾ. ನೀವು ಪಕ್ಷದಲ್ಲಿ ಎಲ್ಲರನ್ನೂ ಒಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡಿಬೇಕು. ಯುವಕರಲ್ಲಿ ಭಾವನೆಗಳು ಹಾಗೆ ಆಕಾಂಕ್ಷೆಗಳು ಬಹಳ ಹೆಚ್ಚಿರುತ್ತೆ, ಹೀಗಾಗಿ ಅದು ಬಹಳ ಮುಖ್ಯವಾದ ವಿಚಾರ ಅಂತ ರಾಜಕೀಯ ಅನುಭವದ ಆಧಾರದ ಮೇಲೆ ಸಲಹೆ ಕೊಟ್ಟಿದ್ದಾರೆ. ಆದರೆ ಈಗ ವಿಷಯ ಏನಪ್ಪಾ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಈಗೇನೋ ವಿಶ್ ಮಾಡಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈ ಹಿಂದೆ ಕೇವಲ 1 ತಿಂಗಳ ಹಿಂದೆಯಷ್ಟೇ ಡಿ ಕೆ ಶಿವಕುಮಾರ್ ವಿಜಯ್ ಬಗ್ಗೆ ಯಾವ ರೀತಿ ಮಾತಾಡಿದ್ರು ನೋಡ್ಕೊಂಡು ಬನ್ನಿ. Good evening, Vijay. Fine, thank you. Congratulations, you have created a history. But you should take everyone together. That is very important because youngsters' emotions will be very too high and their aspirations also will be very high. We all are there. We will try to help you out. Whatever our party tells, we will do it. Good luck and best wishes to you. Thank you. Mr. Vijay is an immature politician. He doesn't know maturity. I think he might have that TMC with him, that's all. Indian National Congress is not with him. He might have TMC with him. The Indian National Congress is with DMK. So actor Vijay in Thoothukudi, while campaigning for the election, he said the real Congress persons are with me. See, I am telling you, there may be some other Congress here. Congress means Mupnar Congress is there now. TMC, that may be with him. Not original Congress. Original Congress is Indian National Congress. No one is there with him. He is just fooling the people. Like film, you can't fool people. In film they make stunt dialogue and all. That dialogues will not work out in politics. Politics has its own history and its own culture, passion, issues. A lot of things are there in politics. ಈ ಡೈಲಾಗ್ಗಳು ಸ್ಟಂಟ್ ಮಾಡೋದೆಲ್ಲ ಸಿನಿಮಾದಲ್ಲಿ ಮಾತ್ರ ನಡೆಯುತ್ತೆ, ಆದರೆ ರಾಜಕೀಯದಲ್ಲಿ ಅದ್ಯಾವುದು ವರ್ಕೌಟ್ ಆಗಲ್ಲ. ವಿಜಯ್ ಅವರು ಇನ್ನೂ ಸಿನಿಮಾ ಮೂಡ್ನಲ್ಲೇ ರಾಜಕೀಯ ಮಾಡ್ತಾ ಇದ್ದಾರೆ, ಅದು ವರ್ಕೌಟ್ ಆಗಲ್ಲ ಅನ್ನೋ ರೀತಿ ಮಾತಾಡಿದ್ರು. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ವಿಜಯ್ ಅವ್ರಿಗೆ ಮೆಚುರಿಟಿ ಇಲ್ಲ ಅವ್ರಿಗೆ ಅಂತಾನೂ ಮಾತಾಡಿದ್ರು. ವಿಜಯ್ ಇಮ್ಮೆಚ್ಯೂರ್ ಪೊಲಿಟಿಷಿಯನ್ ಅಂತ ಹೇಳಿದ್ರು. ಅವ್ರಿಗೆ ಸ್ವಲ್ಪನೂ ಮೆಚುರಿಟಿ ಇಲ್ಲ, ನಾವಿಲ್ಲಿ ಸಿನಿಮಾ ಮಾಡ್ತಾ ಇಲ್ಲ, ರಾಜಕೀಯ ಮಾಡ್ತಾ ಇದ್ದೀವಿ. ಡಿಎಂಕೆ ಜೊತೆ ಕಾಂಗ್ರೆಸ್ ಇರುತ್ತೆ, ಡಿಎಂಕೆನೇ ಹೆಚ್ಚು ಸೀಟ್ ಗೆಲ್ಲುತ್ತೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ವಿಜಯ್ ಅವರನ್ನ ಒಂದು ರೀತಿ ಆಡ್ಕೊಳ್ಳೋ ರೀತಿಯಲ್ಲಿ ಮಾತಾಡಿದ್ರು. ಆದರೆ ಈಗ ಪರಿಸ್ಥಿತಿ ಹೇಗಾಗಿದೆ ನೋಡಿ. ಒಂದೇ ತಿಂಗಳಲ್ಲಿ ಎಲ್ಲವೂ ಚೇಂಜ್, ಮಾತಲ್ಲೂ ಚೇಂಜ್, ನಡವಳಿಕೆಯಲ್ಲೂ ಚೇಂಜ್. ಸೊ ಒಂದು ಮಾತಿದೆ, ಹೇಳ್ತಾರಲ್ವಾ, ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂದರೆ ಇದೇ ಅಲ್ವಾ ಅನ್ನೋ ಥರ ಆಗಿದೆ ಈಗ ಕಾಂಗ್ರೆಸ್ನ ಪರಿಸ್ಥಿತಿ. ಡಿಎಂಕೆಗೆ ಸಪೋರ್ಟ್ ಮಾಡಿದ್ರು, ಡಿಎಂಕೆ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು. ಆದರೆ ಈಗ ಟಿವಿಕೆ ಪಕ್ಷ ಗೆಲ್ತಾ ಇದ್ದಾಗೆ ಕಾಂಗ್ರೆಸ್ ಟಿವಿಕೆಗೆ ಸಪೋರ್ಟ್ ಮಾಡಿ ಅವ್ರ ಜೊತೆ ಸೇರ್ಕೊಂಡು ಆಡಳಿತ ನಡೆಸೋ ಥರ ಆಗಿದೆ. ಈ ಕಾರಣಕ್ಕಾಗಿಯೇ ಡಿ ಕೆ ಶಿವಕುಮಾರ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಟ್ರೋಲ್ ಆಗ್ತಾ ಇದ್ದಾರೆ. JDS ಸೇರಿದ ಹಾಗೆ ಬೇರೆಯವರು ಡಿ ಕೆ ಶಿವಕುಮಾರ್ ಅವರ ಈಗಿನ ಹಾಗೆ ಹಳೆ ವಿಡಿಯೋವನ್ನ ಹಾಕಿ ಟ್ರೋಲ್ ಮಾಡ್ತಾ ಇದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.